ಲೆಟ್ಸ್ ವ್ರಾಪ್ ಅಪ್ January 2026 ರೀಡಿಂಗ್ ಜರ್ನಿ. ಈ ತಿಂಗಳಲ್ಲಿ ನಾನು ಓದಿರೋದು ಟೋಟಲ್ 10 ಪುಸ್ತಕಗಳು, ಇರ್ರೆಸ್ಪೆಕ್ಟಿವ್ ಆಫ್ ಇಂಗ್ಲಿಷ್ ಅಂಡ್ ಕನ್ನಡ. ಹಾಗಾದ್ರೆ ಬನ್ನಿ, ಯಾವ್ಯಾವ ಪುಸ್ತಕ ಓದ್ದೆ, ಹೇಗಿತ್ತು ಅಂತ ನಿಮ್ಮ ಹತ್ರ ಹೇಳ್ತೀನಿ. ಸೊ ನಾನು ಮೊದಲನೇದಾಗಿ ಈ ವರ್ಷ ಶುರು ಮಾಡಿದಂತ ಪುಸ್ತಕ ಅದು ನಾಟಕ, ಅಂಜು ಮಲ್ಲಿಗೆ, ಗಿರೀಶ್ ಕಾರ್ನಾಡ್ ಅವ್ರದ್ದು. ತುಂಬಾ ಅದ್ಭುತವಾದಂತ ಪುಸ್ತಕ. ಈಗಿನ ಜನರೇಷನ್ ಎಲ್ಲ ಚೈಲ್ಡ್ಹುಡ್ ಡ್ರಾಮಾ ಅಂತ ಹೇಳ್ತಾರಲ್ವಾ, ಬಹುಶಃ ಅದು ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ ಈ ಪುಸ್ತಕನ ಓದಿದ್ಮೇಲೆ. ಇನ್ನು ಎರಡನೇ ಪುಸ್ತಕ ಇದು ಕಾದಂಬರಿ ರೂಪ, ಒಂದು ಚಲನಚಿತ್ರದ ಕಾದಂಬರಿ ರೂಪ. ಇದು ನಾಚಿತರಾಮಿ ಎನ್ ಸಂಧ್ಯಾ ರಾಣಿ ಅವ್ರದ್ದು. 2018ರಲ್ಲಿ ಅನ್ಸತ್ತೆ ಬಹುಶಃ. ಆ ಒಂದು ಸಂದರ್ಭದಲ್ಲಿ ಇದೇ ಒಂದು ಮೂವಿ ಬಂದಿತ್ತು. ಸಂಚಾರಿ ವಿಜಯ್ ಮತ್ತೆ ಶ್ರುತಿ ಹರಿಹರನ್ ಆ ಮೂವಿಲಿ ಪಾತ್ರಧಾರಿಯಾಗಿದ್ದಾರೆ. ಸೊ ಇದು ಒಂದು ಒಳ್ಳೆ ಕಾದಂಬರಿ. ತುಂಬಾ ಚೆನ್ನಾಗಿ ಪ್ರೀತಿ, ಪ್ರೇಮ, ಕಾಮ, ಸರಸ, ಒಂದು ಗಂಡ ಹೆಂಡತಿಯ ಸಂಬಂಧ, ಹಾಗೆ ಅದರ ಆಚೆಗೂ ಒಂದು ಗೆರೆ ಅನ್ನ ತುಂಬಾ ಸೂಕ್ಷ್ಮವಾಗಿ ಹೇಳತ್ತೆ. ಲೈಕ್ ನನಗ್ ಪರ್ಸನಲಿ ತುಂಬಾ ಇಷ್ಟ ಆದಂತ ಪುಸ್ತಕ. ಯಾಕಂದ್ರೆ ಇಲ್ಲಿ ಸಂಧ್ಯಾ ರಾಣಿಯವರು ಮೂವಿಲೂ ಬರ್ದಂತ ಸಂಭಾಷಣೆಗಳಿಗಿಂತ ಇಲ್ಲಿ ಹೆಚ್ಚು ಕಾದಂಬರಿ ರೂಪ ನನಗೆ ತುಂಬಾ ಸೆಳೆಯುತ್ತೆ. ಸೊ ಇಟ್ಸ್ ಒನ್ ಆಫ್ ಮೈ ಫೇವ್ರೆಟ್ ರೀಡ್ ಈ ಇಯರ್. ಇನ್ನು ಮೂರನೇ ಪುಸ್ತಕ ಬಂದು ನಾನೊಂದು ಕಥಾ ಸಂಕಲನ ತಗೊಂಡೆ, ಫಾರ್ ಅ ಚೇಂಜ್ ಇರ್ಲಿ ಅಂತ, ಆಫ್ಟರ್ ಕಾದಂಬರಿ. ಇದು ಕತೆ ಜಾರಿಯಲ್ಲಿರಲಿ. ಹೋದ ವರ್ಷದ ಈ ಹೊತ್ತಿಗೆ ಕಥಾ ಪ್ರಶಸ್ತಿ ಪಡೆದ ಒಂದು ಅದ್ಭುತವಾದ ಕಥಾ ಸಂಕಲನ. ಪೂರ್ಣಿಮಾ ಭಟ್ ಸಣ್ಣಕೇರಿ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಪ್ರತಿಯೊಂದು ಕತೆ ಕೂಡ ಇದರಲ್ಲಿರೋದು, ಎಲ್ಲದೂ ಕೂಡ ಹೊಸ ಕತೆಗಳು, ಒಂಥರ ರಿಫ್ರೆಶಿಂಗ್ ರೀಡ್ ಅನ್ಸುತ್ತೆ. ಇನ್ನು ನಾಲ್ಕನೇ ಪುಸ್ತಕ ನನ್ನದು ಒಂದು ಚಿಕ್ಕ ಪುಸ್ತಕ, ಆದ್ರೆ ನನ್ನ ಫೇವ್ರೆಟ್ ರೈಟರ್ ಅವರು ಸದಾಶಿವ ಸೊರಟೂರ್ ಅವ್ರದ್ದು. ತುಂಬಾ ಚೆನ್ನಾಗಿದೆ. ಇದು ನೋಡಕ್ ಬರೀ ಚಿಕ್ಕ ಪುಸ್ತಕ ಇರ್ಬೋದು, ಬಟ್ ತುಂಬಾ ದೀರ್ಘವಾಗಿ ಕಾಡುತ್ತೆ. ಅದರಲ್ಲೂ ಯಾರ್ಯಾರು ಈ ಮಂಗಳೂರು, ಮಣಿಪಾಲ್, ಶೃಂಗೇರಿ, ಶಿವಮೊಗ್ಗ, ತೀರ್ಥಹಳ್ಳಿ ಈ ಜಾಗದಲ್ಲಿ ಇರ್ತಿರೋ ನಿಮ್ಗೆಲ್ಲರಿಗೂ ಈ ಬುಕ್ ತುಂಬಾ ಕಾಡತ್ತೆ. ಇನ್ನು ಐದನೇ ಪುಸ್ತಕ ಎಂ.ಕೆ. ಇಂದಿರಾ ಅವರ ಹಂಸಗಾನ. ಇದು 2 ಕಿರು ಕಾದಂಬರಿಗಳ ಪುಸ್ತಕ. ತುಂಬಾ ಚೆನ್ನಾಗಿದೆ. ಆದ್ರೆ ನಾನು ಆಲ್ರೆಡಿ ಎಂ.ಕೆ. ಇಂದಿರಾ ಅವ್ರದ್ದು ಗೆಜ್ಜೆ ಪೂಜೆನ ಓದಿದೆ, ಲೈಕ್ ವಿಚ್ ಇಸ್ ಹೈಲಿ ಸ್ಟ್ಯಾಂಡರ್ಡ್ ಸೆಟ್ ಮಾಡಿರುವಂತ ಪುಸ್ತಕ ಅವ್ರದ್ದು. ಸೊ ಅದು ಓದ್ಬಿಟ್ಟು ಇದು ಓದಿದಾಗ ಏನೋ ಒಂಥರ ಸಪ್ಪೆ ತರ ಫೀಲ್ ಆಗುತ್ತೆ. ಅದು ಬಿಟ್ರೆ ಬಿಗಿನರ್ಸ್ಗೆ ಇದು ಕೂಡ ತುಂಬಾ ಚೆನ್ನಾಗಿದೆ. ಇನ್ನು ಆರನೇ ಪುಸ್ತಕ ನಾನು ಓದಿದ್ದು ತ್ರಿವೇಣಿ ಅವ್ರದ್ದು, ಅಂದ್ರೆ ನನ್ನ ಫೇವ್ರೆಟ್ ಫೀಮೇಲ್ ರೈಟರ್, ಹೆಂಡತಿಯ ಹೆಸರು. ಯಾಕಂದ್ರೆ ನಂಗೆ ಯಾಕೆ ತ್ರಿವೇಣಿ ಮ್ಯಾಮ್ ತುಂಬಾ ಇಷ್ಟ ಅಂದ್ರೆ ಅವರು ಬರೆಯೋ ಶೈಲಿ, ಅವರು ಕತೆಗಾರರಾಗಿ ಕತೆ ಹೇಳೋ ಶೈಲಿ, ಅದು ನೆಕ್ಸ್ಟ್ ಲೆವೆಲ್. ಇದು ತುಂಬಾ ಬಿಗಿನರ್ಸ್ಗೆ ಹೈಲಿ ರೆಕಮೆಂಡೆಡ್ ಇದು, ಯಾಕಂದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಓದಿಸ್ಕೊಂಡು ಹೋಗುತ್ತೆ ಕತೆ. ಇನ್ನು 7ನೇ ಪುಸ್ತಕ ನಾನು ಓದಿದ್ದು ಗತ ಜನ್ಮ ಮತ್ತೆರಡು ಕತೆಗಳು, ಎಸ್.ಎಲ್. ಭೈರಪ್ಪ ಅವ್ರದ್ದು. ಇದು ಲಾಂಗ್ ಡ್ಯೂ ಇತ್ತು. ಹೋದ ವರ್ಷ ಓದಿ ಅರ್ಧಕ್ಕೆ ಬಿಟ್ಟಿದ್ದಂತ ಪುಸ್ತಕ, ಓದಕ್ ಆಗಿರ್ಲಿಲ್ಲ ಪೂರ್ತಿ. ಬಟ್ ಈ ಸಲ ಇದನ್ನ ಓದಿದಾಗ, ಅದರಲ್ಲೂ ಭೈರಪ್ಪ ಅವರ ಅನುಪಸ್ಥಿತಿಯಲ್ಲಿ ಓದಿರತಕ್ಕಂತಹ ಮೊದಲನೇ ಪುಸ್ತಕ ಇದು. ಸೊ ಸ್ವಲ್ಪ ಬೇಜಾರು ಕೂಡ ಆಯ್ತು. ಬಟ್ ಅಗೇನ್ ಹೈಲಿ ರೆಕಮೆಂಡೆಡ್, ಪ್ರತಿಯೊಬ್ಬರಿಗೂ ಓದ್ಲೇಬೇಕು. ಯಾಕೆಂದ್ರೆ ಭೈರಪ್ಪ ಅವರು 7ನೇ ಕ್ಲಾಸಲ್ಲಿ ಇದ್ದಾಗ್ಲೇನೆ ಈ ರೇಂಜ್ ಅಲ್ಲಿ ಈ ತರ ಒಂದು ಪ್ರಬುದ್ಧತೆ ಇರುವಂತ ಕತೆಗಳು ಬರ್ದಿದ್ದಾರೆ ಅಂದ್ರೆ ಅವರಲ್ಲಿರುವಂತ ಅಗಾಧವಾದ ಸಾಹಿತ್ಯ ಮತ್ತೆ ಕನ್ನಡದ ಶಕ್ತಿ ಏನು ಅನ್ನೋದು ಪ್ರಶ್ನೆ ಮಾಡುತ್ತೆ ಪ್ರತಿಯೊಬ್ಬರಿಗೂ. ಇನ್ನು 8ನೇ ಪುಸ್ತಕ ನಾನು ಓದಿದ್ದು, ಆ ಪುಸ್ತಕ ನನ್ನ ಹತ್ರ ಇಲ್ಲ ಇವಾಗ, ನಾನು ಆಲ್ರೆಡಿ ಒಬ್ರಿಗೆ ಗಿಫ್ಟ್ ಆಗಿ ಕೊಟ್ಬಿಟ್ಟೆ. ಪೂರ್ಣೇಶ್ ಅವ್ರದ್ದು ಕ್ಯಾಡ್ಬರೀಸ್ನ ಕ್ಯಾಬ್ ಡೈರೀಸ್, ಹೊಸ ಪುಸ್ತಕ ಅದು. ತುಂಬಾ ಚಿಕ್ಕ ಪುಸ್ತಕ. ಅದು ಕೂಡ ಒಂದು ವ್ಯಕ್ತಿಯ ಕನಸನ್ನ ತುಂಬಾ ಚೆನ್ನಾಗಿ ಹೇಳುವಂತ ಪುಸ್ತಕ. ಸೊ ಅದು ನನಗೆ ಅಂದ್ರೆ ಇಟ್ಸ್ ಅ ವೆರಿ ನೈಸ್ ಥಿಂಗ್ ಅಂಡ್ ನಂಗೆ ತುಂಬಾ ಕನೆಕ್ಟ್ ಆಯ್ತು. ಲೈಕ್ ಆಸ್ ಅ ಡ್ರೀಮ್ ಆಗಿ ಯೋಚನೆ ಮಾಡೋದಾದ್ರೆ ನನಗೆ ಕನೆಕ್ಟ್ ಆಗುವಂತ ಪುಸ್ತಕ. ಅಂಡ್ ಹೊಸ ರೀಡರ್ಸ್ ನಿಮ್ಗೆ ಯು ಕ್ಯಾನ್ ಚೂಸ್ ದಟ್ ಬುಕ್. ಸೊ ಅದು ಕೂಡ ಚೆನ್ನಾಗಿತ್ತು. ಅಂಡ್ ನನ್ನ 9ನೇ ಪುಸ್ತಕ ನಾನು ಓದಿದ್ದು ಅದು ವಿಕಾಸ್ ನೆಗಿಲುನಿ ಅವರ ರಥಬೀದಿ ಎಕ್ಸ್‌ಪ್ರೆಸ್, ದ ಫಸ್ಟ್ ಕನ್ನಡ ಅಡೋಲೆಸೆಂಟ್ ಆತ್ಮಚರಿತ್ರೆ. ಬಾಲ್ಯದ ನೆನಪನ್ನ ಸ್ಟಾರ್ಟಿಂಗ್ ಅಲ್ಲಿ ಹೇಗೆ ಪುಸ್ತಕ ತಗೊಂಡು ಹೋಗುತ್ತೋ, ಕೊನೆಗೆ ಅಷ್ಟೇ ಒಂದು ಎಷ್ಟೋ ಪ್ರಶ್ನೆಗಳನ್ನ ನಮ್ಮಲ್ಲೇ ಒಂಥರ ಹೌದಾ ಅನ್ನೋದಕ್ಕೆ ನಮ್ಮಲ್ಲೇ ಬಿಟ್ಟು ಈ ಮುಗಿಸುವಂತಹ ಈ ಒಂದು ಪುಸ್ತಕ ನಂಗೆ ತುಂಬಾ ಇಷ್ಟ ಆಯ್ತು. ಕಡೋರೋ ಅವ್ರದ್ದು. ಸೊ ಇದು 2 ಡಿವಾಸ್ಟೇಟಿಂಗ್ ಸೋಲ್ಸ್ಗಳು ಮೀಟ್ ಆದಾಗ ಅವ್ರ ಮಧ್ಯ ನಡೆಯುವಂತಹ ಪ್ರೀತಿ, ಮತ್ತೆ ಅದಾದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ವೆರಿ ಸೀಕ್ರೆಟ್ ಅಂಡ್ ಸಸ್ಪೆನ್ಸ್, ಬಟ್ ವೆರಿ ನೈಸ್ ಅಂಡ್ ವೆರಿ like heartbreaking also, and very emotional also at the same time. And the way the author connected the two souls stories idiyala, so that is very inspiring in this book. So must read. Reading is really a therapy. ಯಾಕೆ ಈ ಬುಕ್ ಸ್ಪೆಷಲ್ ಅಥವಾ ಯಾಕೆ ನೀವು ಓದಬೇಕು, ಯಾವ ರೀತಿ ಓದಬೇಕು ಅನ್ನೋದನ್ನ ನಾನು
ಪ್ರತಿ ಒಂದು ಪುಸ್ತಕನೂ ನಾನು ಹೇಳ್ತಾ ಹೋಗ್ತೀನಿ. ಆದ್ರೆ ನೀವು ಮಾಡ್ಬೇಕಾಗಿರೋದಷ್ಟೇ, ನೀವು ನನ್ನ ಯೂಟ್ಯೂಬ್ ಚಾನೆಲ್ ಏನಿದೆ ರೀಡಿಂಗ್ ರೆಸೊನೇಟರ್, ಸೊ ಇದನ್ನ ಫಾಲೋ ಮಾಡಬೇಕು. ಇದಿಷ್ಟು ಈ ತಿಂಗಳ ಓದು. ಯಾರೇನೇನೋ ಓದಕ್ ಶುರು ಮಾಡಿಲ್ಲ, ಇಟ್ಸ್ ಫೈನ್. ಇನ್ನೂ ತಡ ಆಗಿಲ್ಲ, ಇನ್ನೂ 11 ತಿಂಗಳು ಬಾಕಿ ಇದೆ. ಸೊ ನಾಳೆಯಿಂದ ಓದಕ್ ಶುರು ಮಾಡಿ.